ನೋಡಿ, ಇವಾಗ ಬಡ್ಜೆಟ್ ಆಗಿಬಿಟ್ಮೇಲೆ ಎಲ್ಲೋ ಒಂದು ಕಡೆ ತನ್ವಿ ಸೇಠ್ ಅವ್ರ ಹೆಸರು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಡಿಸೈಡ್ ಆಗಿದೆ. ಫಸ್ಟ್ ರೌಂಡಲ್ಲಿನೇ ಕೊಡಬೇಕಾಯಿತು. ಯಾಕಂತ ಹೇಳಿದ್ರೆ ಇವರು ಸೀನಿಯಾರಿಟಿ ಲೆಕ್ಕದಲ್ಲಿ 6 ಸತಿ ಗೆದ್ದಿರೋದು MLA. ಅವ್ರ ತಂದೆ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಕೆಲಸ ಮಾಡ್ಕೊಂಡು ಬರ್ತಾವ್ರೆ. ಇವತ್ತು NR ಕ್ಷೇತ್ರ ಉಳಿದಿದೆ ಅಂದರೆ ಅದು ತನ್ವಿ ಸೇಠಿಂದ. ಕಾಂಗ್ರೆಸ್ ಪಕ್ಷ ಎಲ್ಲಿ ಉಳಿದಿದೆ ಅಂದರೆ ಅದು NR ಅಲ್ಲಿ. ಯಾವ ಟೈಮಲ್ಲಿ ಏನಾರಾಗಿರಲಿ NR ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಂಡು ಬಂದಿದ್ದೀವಿ ನಾವು ಕಾರ್ಯಕರ್ತರೆಲ್ಲ ಸೇರ್ಕೊಂಡು ನಾನು ಕೆಲಸ ಮಾಡ್ಕೊಂಡು ತನ್ವಿ ಸೇಠ್ ಅವ್ರ ಕೆಲಸ ಏನು ಮಾಡವ್ರೆ ಅಭಿವೃದ್ಧಿ ಕೆಲಸದಲ್ಲಿ ನಾವು NR ಉಳಿಸ್ಕೊಂಡು ಬಂದಿದ್ದೀವಿ. ಈ ಸತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ನಂಬಿಕೆ ಇದೆ. ಅಕಸ್ಮಾತ್ ಅದೇ ಥರ ಏನಾರ ಡಿಲೇ ಆಗಿಲ್ಲ ಅಂತ ಹೇಳಿದ್ರೆ ನಾವು ಓಟ ಬೇರೆ ಇರ್ತದೆ. ನಾವು ಮೈಸೂರು ನಮ್ಮ ಕಾಂಗ್ರೆಸ್ ಆಫೀಸಿಂದ ಬೆಂಗಳೂರು KCC ಗಂಟ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ. ನಾವು ಕಾರ್ಯಕರ್ತರೆಲ್ಲ ಡಿಸೈಡ್ ಮಾಡಿದ್ದೀವಿ, ಈ ಸತಿ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ಹಂಗೆ ಮಾಡೋದ ಅಂತ ಹೇಳ್ಬಿಟ್ಟು. ನಾವು ನಮ್ಮ DK ಸಾಹೇಬ್ರಿಗೆ ತುಂಬ ನಂಬ್ಕೊಂಡಿದ್ದೀವಿ. ನಮ್ಮ ಮೈಸೂರು ಮಾನ್ಯ ಸಿದ್ದರಾಮಯ್ಯ ಅವರು ಮೈಸೂರು ಹುಲಿ, ಅವ್ರ ಮೇಲೂ ನಂಬಿದ್ದೀವಿ. ಯಾಕಂತ ಹೇಳಿದ್ರೆ ಅವ್ರು ಕೈ ಬಿಡೋಲ್ಲ, ಎಲ್ಲ ಒಂದು ಕಡೆ ತನ್ವೀರ್ ಸೇಠ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ತನ್ವೀರ್ ಸೇಠ್ ಅವ್ರಿಗೆ ಕೊಡ್ತಾರೆ ಅಂತ ನಂಬಿಕೆ ಏನಂತ ಹೇಳಿದ್ರೆ ಅವರು ಮೈಸೂರವರು, ನಮ್ಮ ಮುಖ್ಯಮಂತ್ರಿನೂ ಮೈಸೂರವರು. DK ಸಾಹೇಬರು ತನ್ವೀರ್ ಸೇಠ್ ಅವ್ರಿಗೆ ಒಂದು ಸ್ಥಾನ ಕೊಟ್ಟು ಫಸ್ಟ್ ಗೆಲ್ಸಿರೋದೇ ತನ್ವೀರ್ ಸೇಠ್ಗೆ. ಎಲ್ಲರಿಗೂ ಪೂರ್ತಿ ಮೈಸೂರು ಗೊತ್ತಿದೆ. ನಾನು ಆ ಟೈಮಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ DK ಸಾಹೇಬರು ಎಷ್ಟು ಕಷ್ಟ ಬಿದ್ದು ಆ ಟೈಮಲ್ಲಿ ಬಂದು ಮೈಸೂರಲ್ಲಿ ಇದ್ದರು, ಆವಾಗ ನಮ್ಗೆ ಗೊತ್ತಿದೆ, ನಾವು ನೋಡಿದ್ದೀವಿ, ಜೊತೆಲೇ ಇದ್ದು. ಆ ಒಂದು ನಂಬಿಕೆ ಇದೆ ಮಂತ್ರಿ ಸ್ಥಾನ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು. ಸಿಕ್ಕಿಲ್ಲ ಅಂತ ಮುಂದಕ್ಕೆ ನಮ್ಮ ಓಡಾಟ ಭಾಳ ಇರ್ತದೆ, ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಮ್ಮದು ಆಟ.